ಒಂದೇ ಒಂದು ಮಡಿಸಿದ ಕಾಗದದ ತುಂಡು, ಒಂದು ಸ್ಪಷ್ಟವಾದ ಸಂಕಲ್ಪ, ಆಮೇಲೆ ಜೀವನವನ್ನೇ ಬದಲಾಯಿಸಿಬಿಟ್ಟ ಒಂದು ವೆಡ್ಡಿಂಗ್ ಡ್ರೆಸ್. ಇದು ಸುಮ್ಮನೆ ಒಂದು ಕಥೆ ಅನ್ಕೋಬೇಡಿ, ಇದು ನಂಬಿಕೆಯ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ನಾವು ಮಾಡ್ತಿರೋ ಒಂದು ವಿಶ್ಲೇಷಣೆ. ಹಾಗಿದ್ರೆ ಶುರುವಲ್ಲೇ ಒಂದು ಪ್ರಶ್ನೆ ಕೇಳೋಣ. ಒಂದು ಸಣ್ಣ ಮಡಿಸಿದ ಕಾಗದದ ತುಂಡು ನಮ್ಮ ಭವಿಷ್ಯವನ್ನೇ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯನಾ? ಈ ಕಥೆ ಇದೆಯಲ್ಲ, ಇದು ನಮ್ಮನ್ನ ನಿಜಕ್ಕೂ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹೇಗೆ ಒಂದು ಸಿಂಪಲ್ ಆದ ಆಸೆ ಒಂದು ಕ್ಲಿಯರ್ ಆದ ಗುರಿಯಾಗಿ ಬದಲಾಗಿ ಕೊನೆಗೆ ನಿಜವಾಗತ್ತೆ ಅಂತ ತೋರಿಸುತ್ತೆ. ಸರಿ, ಹಾಗಿದ್ರೆ ಬನ್ನಿ ಕಥೆಯೊಳಗೆ ಧುಮ್ಕೋಣ. ಎಲ್ಲವೂ ಶುರುವಾಗಿದ್ದು 2005ರಲ್ಲಿ ಒಂದು ಹೊಸ ಲವ್ ಸ್ಟೋರಿ ಮತ್ತು ಕೈಗೆ ಸಿಕ್ಕ ಒಂದು ಮ್ಯಾಗಝೀನ್ನಿಂದ. ನೋಡಿ, ಈ ಕಥೆಯ ನಾಯಕಿ ಆಗ ತಾನೇ ಜೊನಾಥನ್ ಅನ್ನೋರ್ ಜೊತೆ ರಿಲೇಷನ್ಶಿಪ್ನಲ್ಲಿದ್ರು. ಸಂಬಂಧ ಇನ್ನೂ ತುಂಬಾನೇ ಹೊಸದು. ಅಂಥ ಸಮಯದಲ್ಲಿ ಓಪ್ರಾ ಮ್ಯಾಗಝೀನ್ ಓದ್ತಾ ಕೂತಿದ್ದಾಗ ಅವರ ಕಣ್ಣಿಗೆ ಒಂದು ಆ್ಯಡ್ ಬಿತ್ತು. ಅಯ್ಯೋ, ಆ ಒಂದು ಜಾಹೀರಾತು ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಅವರಿಗೆ ಆ ಕ್ಷಣದಲ್ಲಿ ಸ್ವಲ್ಪನೂ ಗೊತ್ತಿರಲಿಲ್ಲ. ಆ ಜಾಹೀರಾತಿನಲ್ಲಿ ಒಂದು ಸುಂದರವಾದ ಟ್ಯಾನ್ ಕಲರ್ ಡ್ರೆಸ್ ಇತ್ತು. ಈ ಸ್ಲೈಡ್ನಲ್ಲಿರೋ ಮಾತುಗಳನ್ನು ಗಮನಿಸಿ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಹಿಂದಿಂದು ಮದುವೆ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಯೋಚಿಸಿದ ಇವರು ಆ ಡ್ರೆಸ್ ನೋಡಿದ ತಕ್ಷಣ ಮನಸ್ಸಲ್ಲೇ ತುಂಬನೇ ದೃಢವಾಗಿ ಹೀಗೆ ಅನ್ಕೋತಾರೆ, ಇದು ಸುಮ್ಮನೆ ಒಂದು ಇಷ್ಟ ಆಗಿರಲಿಲ್ಲ, ಬದಲಾಗಿ ತಮಗೆ ತಾವೇ ಮಾಡಿಕೊಂಡ ಒಂದು ಭವಿಷ್ಯವಾಣಿ ಥರ ಇತ್ತು. ಓಕೆ, ಇಲ್ಲಿಂದ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ. ಆ ಒಂದು ಕ್ಷಣದ ಯೋಚನೆ ಪ್ರತಿದಿನದ ಒಂದು ದೃಢ ಸಂಕಲ್ಪವಾಗಿ ಹೇಗೆ ಬದಲಾಯಿತು ಅದನ್ನ ನೋಡೋಣ ಬನ್ನಿ. ಅವರು ಫಾಲೋ ಮಾಡಿದ ಮೆಥಡ್ ಇದೆಯಲ್ಲ, ಅದು ಎಷ್ಟು ಸಿಂಪಲ್ ಆಗಿತ್ತು, ಆದರೆ ಅಷ್ಟೇ ಪವರ್ಫುಲ್ ಕೂಡ. ಈ ಸ್ಲೈಡ್ ಅದನ್ನೇ ಹೇಳುತ್ತೆ. ಫಸ್ಟ್ ತಮ್ಮ ಕನಸಿಗೆ ಒಂದು ಸ್ಪಷ್ಟ ರೂಪ ಕೊಟ್ರು, ಅಂದ್ರೆ ಆ ಡ್ರೆಸ್ನ ಫೋಟೋ. ಸೆಕೆಂಡ್, ಅದನ್ನ ಗಟ್ಟಿಗಾಗಿ ಹೇಳಿದ್ರು, ತಮ್ಮ ಇಂಟೆನ್ಷನ್ ಏನು ಅಂತ ಯೂನಿವರ್ಸಿಗೆ ಹೇಳೋದಾಗೆ. ಆಮೇಲೆ ಮೂರನೇ ಮತ್ತು ಅತೀ ಮುಖ್ಯವಾದ ಸ್ಟೆಪ್, ಆ ಜಾಹೀರಾತಿನ ಪೇಜ್ ಹರಿದು ಫೋಲ್ಡ್ ಮಾಡಿ ತಮ್ಮ ಡೈಲಿ ನೋಟ್ಪ್ಯಾಡ್ನಲ್ಲಿ ಇಟ್ಕೊಂಡ್ರು. ಇದರಿಂದ ಏನಾಯ್ತು ಗೊತ್ತಾ, ಆ ಕನಸು ಪ್ರತಿದಿನ ಪ್ರತಿ ಕ್ಷಣ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಭಾಗವಾಗಿ ಹೋಯಿತು. ಆ ಸಣ್ಣ ಕಾಗದದ ಚೂರು ಕಿಸೆ ಸೇರಿದ ಮೇಲೆ ಏನಾಯ್ತು ಗೊತ್ತಾ, ಘಟನೆಗಳು ಒಂದರ ಹಿಂದೆ ಒಂದು ಎಷ್ಟು ಫಾಸ್ಟಾಗಿ ನಡ್ತು ಅಂದ್ರೆ ಅವರ ಸಂಕಲ್ಪ ರಿಯಾಲಿಟಿ ಆಗೋಕೆ ರೆಡಿ ಆಗ್ತಿತ್ತು. ಈ ಟೈಮ್ಲೈನ್ ನೋಡಿ, ನಿಜಕ್ಕೂ ಶಾಕ್ ಆಗುತ್ತೆ. 2005ರಲ್ಲಿ ಜೊನಾಥನ್ ಭೇಟಿಯಾಗ್ತಾರೆ. ಕೆಲವೇ ತಿಂಗಳಲ್ಲಿ ಆ ಡ್ರೆಸ್ ಕನ್ಸ್ ಕಾಣ್ತಾರೆ. ಇನ್ನೂ ಕೆಲವೇ ತಿಂಗಳಲ್ಲಿ ಜೊನಾಥನ್ ಮದುವೆಗೆ ಪ್ರಪೋಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರಿಬ್ಬರು ಮೀಟ್ ಆದ ಕೇವಲ 13 ತಿಂಗಳೊಳಗೆ ಮದುವೆನೂ ಆಗ್ತಾರೆ. ಎಲ್ಲವೂ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಸರಿಯಾಗಿ ಹೊಂದಿಕೊಂಡಿದೆ ನೋಡಿ, ಸಿನಿಮಾದಲ್ಲಾದಾಗಲ್ವಾ? ಸರಿ, ಈಗ ಬಂದ್ವಿ ನೋಡಿ ಕಥೆಯ ಕ್ಲೈಮ್ಯಾಕ್ಸಿಗೆ. ಕಿಸೆಯಲ್ಲಿದ್ದ ಆ ಪೇಪರ್ ಡ್ರೀಮ್ ನಿಜವಾದ ಡ್ರೆಸ್ ಆಗಿ ಬದಲಾಗುವ ಆ ಥ್ರಿಲ್ಲಿಂಗ್ ಮೊಮೆಂಟ್ಗೆ. ಜೊನಾಥನ್ ಪ್ರಪೋಸ್ ಮಾಡಿ ಅದಕ್ಕೆ ಎಸ್ ಅಂದ ತಕ್ಷಣ ಅವರ ಮೊದಲ ಕೆಲ್ಸ ತಮ್ಮ ನೋಟ್ಪ್ಯಾಡ್ನಿಂದ ಆ ಮಡ್ಚಿಟ್ಟಿದ್ದ ಕಾಗದನ ಚೂರನ್ನ ಹೊರತೆಗೆಯೋದು. 1 ವರ್ಷದ ಹಿಂದೆ ಕಂಡಿದ್ದ ಕನಸನ್ನ ನನಸು ಮಾಡೋ ಡ್ರೆಸ್ ಪ್ರಾಜೆಕ್ಟ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಯಿತು. ಅವ್ರು ಹೇಳೋ ಪ್ರಕಾರ ಇದು ಹಿಸ್ಟ್ರಿಯಲ್ಲೇ ಮೋಸ್ಟ್ ಈಸಿಯೆಸ್ಟ್ ವೆಡ್ಡಿಂಗ್ ಡ್ರೆಸ್ ಶಾಪಿಂಗ್ ಅಂತೆ. ಜಾಹೀರಾತ್ನಲ್ಲಿದ್ದ ಆ ಟ್ಯಾನ್ ಕಲರ್ ಡ್ರೆಸ್ಸನ್ನ ಅದೇ ಕಂಪನಿ ಅದೃಷ್ಟ ನೋಡಿ ಮದುವೆಗೋಸ್ಕರ ವೈಟ್ ಕಲರ್ನಲ್ಲೂ ಮಾಡ್ತಿತ್ತು. ಆರ್ಡರ್ ಮಾಡಿದ ಕೆಲವೇ ದಿನಗಳಲ್ಲಿ ಪಾರ್ಸಲ್ ಮನೆಗೂ ಬಂತು. ಎಲ್ಲವೂ ಸ್ಮೂತ್ ಆಗಿ ನಡೀತು. ಆದರೆ ನಿಜವಾದ ಪರೀಕ್ಷೆ ಇದ್ದಿದ್ದು ಆ ಪಾರ್ಸಲ್ ಓಪನ್ ಮಾಡಿದ ಮೇಲೆ. ಹಾಗಿದ್ರೆ ಆ ಪಾರ್ಸೆಲ್ ಬಂದಾಗ ಏನಾಯ್ತು? 1 ವರ್ಷದ ಹಿಂದೆ ಮ್ಯಾಗಝೀನಲ್ಲಿ ನೋಡಿದ್ದ ಡ್ರೆಸ್ ಇವತ್ತವರ ಕೈಯಲ್ಲಿತ್ತು. ಅದರ ಫೈನಲ್ ರಿಸಲ್ಟ್ ಏನಾಗಿತ್ತು? ಮತ್ತು ಇದುವೇ ಆ ಕಥೆಯ ಮ್ಯಾಜಿಕಲ್ ಮೊಮೆಂಟ್. ಆ ಡ್ರೆಸ್ಗೆ 0 ಅಲ್ಟ್ರೇಷನ್ಗಳು ಬೇಕಾಗಿತ್ತು. ಒಂದೇ ಒಂದು ಸಣ್ಣ ಚೇಂಜ್ ಕೂಡ ಮಾಡೋ ಅಗತ್ಯ ಇರಲಿಲ್ಲ. ಅದು ಅವರಿಗೆ ಅಳತೆ ತಗೊಂಡು ಹೊಲ್ದಾಗೆ ಪರ್ಫೆಕ್ಟಾಗಿ ಫಿಟ್ ಆಯಿತು. ಇದನ್ನ ನಂಬೋಕ್ಕಾಗುತ್ತಾ ಹೇಳಿ? ಸರಿ, ಹಾಗಿದ್ರೆ ಇದನ್ನೆಲ್ಲ ಬರೀ ಕಾಕತಾಳೀಯ ಅನ್ನೋಕ್ಕಾಗುತ್ತಾ? ಅಥವಾ ಒಂದು ಸ್ಪಷ್ಟವಾದ ಸಂಕಲ್ಪ ನಮ್ಮ ಗಮನವನ್ನ, ನಮ್ಮ ನಿರ್ಧಾರಗಳನ್ನ ನಮ್ಗೆ ಗೊತ್ತಿಲ್ಲದ ಹಾಗೆ ಹೇಗೆ ಗೈಡ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಈ ಕಥೆಯ ನಿಜವಾದ ಸಾರಾಂಶ ಇಲ್ಲೇ ಇದೆ ನೋಡಿ. ಮೂಲ ಲೇಖಕಿ ಹೇಳೋ ಹಾಗೆ ಈ ಕಥೆಯ ನೀತಿ ಸ್ಪಷ್ಟವಾಗಿದೆ. ಇದು ಬರೀ ಕನ್ಸ್ ಕಾಣೋದ್ರ ಬಗ್ಗೆ ಅಲ್ಲ, ಬದಲಿಗೆ ಆ ಕನ್ಸಿಗೆ ಒಂದು ಸ್ಪಷ್ಟ ರೂಪ ಕೊಟ್ಟು ಅದನ್ನ ಯಾವಾಗ್ಲೂ ನಮ್ ಜೊತೆ ಇಟ್ಕೊಳ್ಳೋದ್ರ ಬಗ್ಗೆ. ನಮ್ಮ ಗುರಿ ಸ್ಪಷ್ಟವಾಗಿದ್ದಾಗ ನಮ್ಮ ಬ್ರೈನ್ ಅದನ್ನ ಸಾಧ್ಸೋಕೆ ಬೇಕಾದ ಅವಕಾಶಗಳನ್ನ ತಾನಾಗೆ ಗುರ್ತಿಸೋಕ್ ಶುರು ಮಾಡುತ್ತೆ. ಆಮೇಲೆ ಆ ಕನ್ಸ್ ನನ್ಸಾದಾಗ ಅದು ಮ್ಯಾಜಿಕ್ ತರ ಕಾಣಿಸ್ಬೋದು. ಆದ್ರೆ ಆ ಮ್ಯಾಜಿಕ್ಗೆ ಅಡಿಪಾಯ ಹಾಕಿದ್ದು ನಮ್ಮದೇ ದೃಢ ಸಂಕಲ್ಪ. ಹಾಗಿದ್ರೆ ಈ ವಿಶ್ಲೇಷಣೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮೆಲ್ಲರ ಜೀವನದಲ್ಲೂ ಇಂತಹ ಒಂದು ಕಾಗದದ ಉಡುಗೆ ಇರಬಹುದೇ? ಯಾವ ಒಂದು ಸ್ಪಷ್ಟವಾದ ನಿರ್ದಿಷ್ಟವಾದ ಕನಸನ್ನ ನಮ್ಮ ಮನಸ್ಸಿನ ಕಿಸೆಯಲ್ಲಿಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ?
ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಸ್ಪಷ್ಟತೆ ಅನ್ನೋದೇ ಸಂಕಲ್ಪದ ಮೊದಲ ಹೆಜ್ಜೆ ಅಲ್ವಾ?